ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳು ಅದೃಷ್ಟದ ಮಾಸ, ಲಕ್ಕಿ ಮಾಸ. ಯಾರು ಇನ್ನು ಮದುವೆ ಆಗ್ತಾ ಇಲ್ಲ, ತುಂಬ ಇಷ್ಟೇ ಪ್ರಯತ್ನ ಕೊಟ್ಟರು ಮದುವೆ ಸೆಟ್ ಆಗ್ತಾ ಇಲ್ಲ ಅಂತ ಮನಸ್ಸಲ್ಲಿ ಬೇಜಾರು ಮಾಡ್ಕೊಂಡಿರ್ತೀರೋ ಅಂಥವ್ರಿಗೆ ಶುಭ ಸುದ್ದಿ. ಖಂಡಿತ ಯಥೇಚ್ಛ ಪ್ರಯತ್ನ ಪಡಿ, ಈ ಮಾಸ ಮದುವೆ ಸೆಟ್ ಆಗುತ್ತೆ. ದಾಂಪತ್ಯದಲ್ಲಿ ಉತ್ತಮ ವೃದ್ಧಿಯನ್ನು ಕಾಣುವಂತರಾಗ್ತೀರಾ. ಹೆಣ್ಣುಮಗಳು, ಒಬ್ಬ ನಿಮ್ಮ ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಸ್ನೇಹಿತೆ ಆಗಿರ್ಬೋದು, ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಂತ್ಕೊಳ್ತಾರೆ. ನಿಮಗೆ ನಾನಾ ರೀತಿಯ ಸಹಕಾರವನ್ನು ಕೊಡ್ತಾರೆ. ಇಸ್ ಅ ಟರ್ನಿಂಗ್ ಪಾಯಿಂಟ್. ಜೀವನ ಅವಾಗಲಿಂದ ಟರ್ನ್ ಆಗುತ್ತೆ. ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಾ. ತುಂಬ ಜನ ನೂತನ ವಾಹನವನ್ನ, ವಸ್ತುಗಳನ್ನ ಈ ಮಾಸ ಖರೀದಿ ಮಾಡ್ತೀರಿ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಆರಾಮ್ಸೆ ಇರ್ತೀರಿ. ತಿಳಿದಿರಲಿ, ನಿಮ್ಮ ಆತ್ಮೀಯರೇ ಈ ಮಾಸ ನಿಮಗೆ ನಾನಾ ರೀತಿಯ ದ್ರೋಹವನ್ನ ಮಾಡ್ತಾರೆ. ದೂರದ ಪ್ರವಾಸವನ್ನು ಮಾಡಬೇಕು ಅಂತಿದ್ದರು ಸ್ವಲ್ಪ ಜಾಗ್ರತೆಯಿಂದ ಪ್ರವಾಸ ಮಾಡುವಂತರಾಗಿ. ಯಾರು ಹಣಕಾಸಿನ ವ್ಯವಹಾರಗಳು ಮಾಡ್ತಾ ಇದ್ದರು ಸ್ವಲ್ಪ ಹಣಕಾಸಿನ ನಿಗವಿರಲಿ. ಇಲ್ಲಾಂದ್ರೆ ಎಲ್ಲವೂ ಕೂಡ ಲಾಸಸ್ ಆಗತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇದೆ. ಅಧಿಕವಾದ ಖರ್ಚಾಗತ್ತೆ. ಯಾರು ಹೃದಯ ಸಂಬಂಧಪಟ್ಟ ಕಾಯಿಲೆಯಿಂದ ಕಷ್ಟಪಡ್ತಾ ಇದ್ದೀರಾ, ಸ್ವಲ್ಪ ವೈದ್ಯನ ಸಂಪರ್ಕ ಮಾಡಿ. ಇಲ್ಲದಿದ್ದರೆ ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗತಕ್ಕಂಥದ್ದು. ಈ ಮಾಸ ಕನ್ಯಾ ರಾಶಿಯವರು ನವಗ್ರಹಗಳ ಆರಾಧನೆ ಮಾಡಿ. ಮೆಲ್ಲ ಸಂಕಷ್ಟಗಳು, ಮೆಲ್ಲ ಕೆಟ್ಟ ಪರಿಸ್ಥಿತಿಗಳು ದೂರವಾಗುತ್ತೆ. ಆದಿತ್ಯ ನವಗ್ರಹ ಅನುಗ್ರಹದಿಂದ, ಆ ಗುರುವಿನ ಶಿವದೃಷ್ಟಿಯಿಂದ ಲಾಭದಾಯಕ. ಕನ್ಯಾ ರಾಶಿಯವರಿಗೆ ಗುರುಬಲ ಬಂದಿದೆ. ಯಾವ ರೀತಿ ಜೀವನ ಟರ್ನಿಂಗ್ ಪಾಯಿಂಟ್ ಆಗಿದೆ, ಯಾವ ರೀತಿ ಜೀವನದಲ್ಲಿ ಲಾಭ ನೋಡಬೇಕು, ಯಾವ ವಿಚಾರದಲ್ಲಿ ನಿಮಗೆ ಅಭಿವೃದ್ಧಿ ಆಗುತ್ತೆ, ಸಂಪೂರ್ಣ ಮಾಹಿತಿಯನ್ನ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ ವಿಡಿಯೋ ಲಭ್ಯವಿದೆ. ಹೋಗಿ ನೋಡಿ. ನಮ್ಮನ್ನ ಪೇಜ್ನ ಫಾಲೋ ಮಾಡೋ ಮುಖಾಂತರ, ವಿಡಿಯೋನ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಕೂಡ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತೇನೆ. ಶುಭವಸ್ತು.